ಹಾವೇರಿಯಲ್ಲಿ ಡಕಾಯಿತರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಒಂಟಿ ಮನೆಯನ್ನೇ ಏನೋ ಒಂದು ರೀತಿ ಟಾರ್ಗೆಟ್ ಮಾಡುವ ಮುಖಾಂತರ ಡಿಪೋ ಹಿಂದಿನ ರಸ್ತೆ ಅಂದರೆ ಸರಿಸುಮಾರು ಹೈವೇ ಪಕ್ಕದಲ್ಲಿರುವಂತಹ ಒಂಟಿ ಮನೆ ಏನಿದೆ ಆ ಮನೆಯನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ನಾನು ಇವತ್ತು ಅದೇ ಶಾಮನಗೌಡರ ಮನೆಯಲ್ಲಿದ್ದೇನೆ. ಇದೊಂದು ವೃದ್ಧ ಮತ್ತು ಪ್ರತಿಪತ್ನಿ ಇರುವಂಥ ಮನೆ. ಪ್ರಮುಖವಾಗಿ ದಿನನಿತ್ಯ ಮನೆ ಇರ್ತಾರೆ, ಮಕ್ಕಳೆಲ್ಲ ಒಂದೊಂದು ಕಡೆ ಓದಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಅಲ್ಲಲ್ಲಿ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ವೃದ್ಧ ಮಹಿಳೆ ಮತ್ತು ಶಾಮನಗೌಡರು ಇಬ್ಬರು ಮನೆಯಲ್ಲಿದ್ದಾಗ ಕದೀಮರು 5-6 ಜನ ಕದೀಮರು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ತೋರಿಸ್ತೀನಿ ನೋಡು, ಇದು ಅಲಂಕಾರಿಕ ವಸ್ತುವಾಗಿ ಬಳಕೆ ಮಾಡಲಿಕ್ಕೆ ಹಾಕಿರುವಂಥ ಈ ದಾರಗಳಿಂದ ಕಟ್ಟನ್ ಮಾಡಿ ಈ ವೃದ್ಧ ದಂಪತಿಗಳಿಬ್ಬರನ್ನ ಕಟ್ಟಿ ಹಾಕಿ ಕಳ್ಳತನಕ್ಕೆ ಮುಂದಾಗಿದ್ದರು ಅಂತ ಹೇಳ್ಬೋದು. ಯಾಕಂದರೆ ಪ್ರಮುಖವಾಗಿ ಮಕ್ಕಳು ಓದು ಮತ್ತು ಕೆಲಸ ಅಂಥೇಳಿ ಬೇರೆ ಜಿಲ್ಲೆಗಳಲ್ಲಿದ್ದಾರೆ. ಆ ರೀತಿಯಾಗಿರುವಂಥ ಪ್ರಮುಖವಾಗಿ ಈ ಮನೆಗೆ ನುಗ್ಗಿದ ಬಳಿಕ ಇವರಿಬ್ಬರನ್ನು ಕಟ್ಟಿ ಹಾಕ್ತಾರಂತೆ. ಕಟ್ಟಿ ಹಾಕಿದ ಬಳಿಕ ಇದು ಮಲಗುವಂಥ ಬೆಡ್ರೂಮ್. ಇದು ಈ ಬೆಡ್ರೂಮಲ್ಲಿ ಈ ತೆಜೂರಿ ಏನಿದೆ, ಈ ತೆಜೂರಿಯನ್ನು ಬಲವಂತವಾಗಿ ಮುರಿಯುವ ಕೆಲಸ ಮಾಡಿದ್ದಾರೆ. ಮುರಿದಾದ ಬಳಿಕ ಒಂದಿಷ್ಟು ಬೆಳ್ಳಿ ಮತ್ತು ಬಂಗಾರದ ಸಾಮಗ್ರಿಗಳೇನಿರ್ತವೆ ಅವುಗಳನ್ನು ಹೊತ್ತೊಯ್ಯುವಲ್ಲಿ ಕಳ್ಳರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೀಟ್ ಪೊಲೀಸರು ಬರ್ತಾರೆ, ಆದರೆ ಊರು ಹೊರಗಿರೋದ್ರಿಂದ ಬೀಟ್ ಪೊಲೀಸರು ಬಂದಿಲ್ಲ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಈ ರೀತಿ ಆಗೋದ್ರಿಂದ ಕಳ್ಳತನ ಮಾಡಲಿಕ್ಕೆ ಕದಿಮರು ಮುಂದಾಗಿದ್ದರು. ಹೀಗಾಗಿ ಒಂದಿಷ್ಟು ಮನೆ ಇರ್ತಕ್ಕಂಥ ಆಭರಣ ಸರಿಸುಮಾರು ಒಂದು 80,000ಕ್ಕೂ ಅಧಿಕ ಮೌಲ್ಯದ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳು, ಒಂದು 5,000-10,000 ರೂಪಾಯಿ ಕ್ಯಾಶ್ ಐತಂತೆ. ಆ ಕ್ಯಾಶನ್ನು ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಕಳ್ಳರು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಬೀಟ್ ಪೊಲೀಸರು ಓಡಾಡದೇ ಇರುವಂಥ ಜಾಗವನ್ನು ಹುಡುಕಿ ಮತ್ತು ವಯೋವೃದ್ಧರಿಬ್ಬರು ಇರುವಂಥ ಜಾಗವನ್ನು ಹುಡುಕಿ ಮನೆ ಕಳ್ಳತನಕ್ಕೆ ಯತ್ನ ಮಾಡುವಂಥದ್ದು. ಅದರಲ್ಲೂ ಕೂಡ ಈ ಡಕಾಯಿತರ ಕೈಯಲ್ಲಿ ಒಂದಿಷ್ಟು ಕಬ್ಬಿಣದ ಸಲಕರಣೆಗಳನ್ನು ಹೊಡಲಿಕ್ಕೆ ಮುಂದಾಗಿದ್ದಂತೆ, ಕೊಲೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅದಲ್ಲದೆ ವೃದ್ಧ ಮಹಿಳೆ ಏನಿದ್ದಾರೆ ಅವರ ಕೀಳ್ತಕ್ಕಂಥ ಓಲೆಯನ್ನು ಕೂಡ ಅವರೇ ಬಿಚ್ಕೊಂಡಿರುವಂಥದ್ದು. ಮೂಗಿನಲ್ಲಿರುವ ಮೂಗ್ಬಟ್ಟನ್ನು ಕೇಳಿದ್ರಂತೆ, ಅದು ಬರಲ್ಲ ಅಂದ ನಂತರ ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಪ್ರಸ್ತುತ ಅಜ್ಜಿಯವರೇ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಂತಾದರೆ ಕಳ್ಳರು ಈಗ ಡಕಾಯಿತಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಯಾವುದೇ ಪ್ರಾಣಿಹಾನ ಮಾಡದೆ ಒಂದಿಷ್ಟು ಚಿಕ್ಕ ಬಂಗಾರ ಮತ್ತು ಬೆಳ್ಳಿ ಅವರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೊಂದು ಎಚ್ಚೆತ್ತ ಪೊಲೀಸರು ಆ ಕಳ್ಳರನ್ನ ಹಿಡಿದು ಡಕಾಯಿತಿ ಮಾಡುವ ಜನರನ್ನು ದೂರ ಇಡಲಿ, ಜನರಿಗೆ ನೆಮ್ಮದಿ ನಿದ್ದೆ ಬರಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ಡಕಾಯಿತರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಒಂಟಿ ಮನೆಯನ್ನೇ ಏನೋ ಒಂದು ರೀತಿ ಟಾರ್ಗೆಟ್ ಮಾಡುವ ಮುಖಾಂತರ ಡಿಪೋ ಹಿಂದಿನ ರಸ್ತೆ ಅಂದರೆ ಸರಿಸುಮಾರು ಹೈವೇ ಪಕ್ಕದಲ್ಲಿರುವಂತಹ ಒಂಟಿ ಮನೆ ಏನಿದೆ ಆ ಮನೆಯನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ನಾನು ಇವತ್ತು ಅದೇ ಶಾಮನಗೌಡರ ಮನೆಯಲ್ಲಿದ್ದೇನೆ. ಇದೊಂದು ವೃದ್ಧ ಮತ್ತು ಪ್ರತಿಪತ್ನಿ ಇರುವಂಥ ಮನೆ. ಪ್ರಮುಖವಾಗಿ ದಿನನಿತ್ಯ ಮನೆ ಇರ್ತಾರೆ, ಮಕ್ಕಳೆಲ್ಲ ಒಂದೊಂದು ಕಡೆ ಓದಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಅಲ್ಲಲ್ಲಿ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ವೃದ್ಧ ಮಹಿಳೆ ಮತ್ತು ಶಾಮನಗೌಡರು ಇಬ್ಬರು ಮನೆಯಲ್ಲಿದ್ದಾಗ ಕದೀಮರು 5-6 ಜನ ಕದೀಮರು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ತೋರಿಸ್ತೀನಿ ನೋಡು, ಇದು ಅಲಂಕಾರಿಕ ವಸ್ತುವಾಗಿ ಬಳಕೆ ಮಾಡಲಿಕ್ಕೆ ಹಾಕಿರುವಂಥ ಈ ದಾರಗಳಿಂದ ಕಟ್ಟನ್ ಮಾಡಿ ಈ ವೃದ್ಧ ದಂಪತಿಗಳಿಬ್ಬರನ್ನ ಕಟ್ಟಿ ಹಾಕಿ ಕಳ್ಳತನಕ್ಕೆ ಮುಂದಾಗಿದ್ದರು ಅಂತ ಹೇಳ್ಬೋದು. ಯಾಕಂದರೆ ಪ್ರಮುಖವಾಗಿ ಮಕ್ಕಳು ಓದು ಮತ್ತು ಕೆಲಸ ಅಂಥೇಳಿ ಬೇರೆ ಜಿಲ್ಲೆಗಳಲ್ಲಿದ್ದಾರೆ. ಆ ರೀತಿಯಾಗಿರುವಂಥ ಪ್ರಮುಖವಾಗಿ ಈ ಮನೆಗೆ ನುಗ್ಗಿದ ಬಳಿಕ ಇವರಿಬ್ಬರನ್ನು ಕಟ್ಟಿ ಹಾಕ್ತಾರಂತೆ. ಕಟ್ಟಿ ಹಾಕಿದ ಬಳಿಕ ಇದು ಮಲಗುವಂಥ ಬೆಡ್ರೂಮ್. ಇದು ಈ ಬೆಡ್ರೂಮಲ್ಲಿ ಈ ತೆಜೂರಿ ಏನಿದೆ, ಈ ತೆಜೂರಿಯನ್ನು ಬಲವಂತವಾಗಿ ಮುರಿಯುವ ಕೆಲಸ ಮಾಡಿದ್ದಾರೆ. ಮುರಿದಾದ ಬಳಿಕ ಒಂದಿಷ್ಟು ಬೆಳ್ಳಿ ಮತ್ತು ಬಂಗಾರದ ಸಾಮಗ್ರಿಗಳೇನಿರ್ತವೆ ಅವುಗಳನ್ನು ಹೊತ್ತೊಯ್ಯುವಲ್ಲಿ ಕಳ್ಳರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೀಟ್ ಪೊಲೀಸರು ಬರ್ತಾರೆ, ಆದರೆ ಊರು ಹೊರಗಿರೋದ್ರಿಂದ ಬೀಟ್ ಪೊಲೀಸರು ಬಂದಿಲ್ಲ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಈ ರೀತಿ ಆಗೋದ್ರಿಂದ ಕಳ್ಳತನ ಮಾಡಲಿಕ್ಕೆ ಕದಿಮರು ಮುಂದಾಗಿದ್ದರು. ಹೀಗಾಗಿ ಒಂದಿಷ್ಟು ಮನೆ ಇರ್ತಕ್ಕಂಥ ಆಭರಣ ಸರಿಸುಮಾರು ಒಂದು 80,000ಕ್ಕೂ ಅಧಿಕ ಮೌಲ್ಯದ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳು, ಒಂದು 5,000-10,000 ರೂಪಾಯಿ ಕ್ಯಾಶ್ ಐತಂತೆ. ಆ ಕ್ಯಾಶನ್ನು ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಕಳ್ಳರು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಬೀಟ್ ಪೊಲೀಸರು ಓಡಾಡದೇ ಇರುವಂಥ ಜಾಗವನ್ನು ಹುಡುಕಿ ಮತ್ತು ವಯೋವೃದ್ಧರಿಬ್ಬರು ಇರುವಂಥ ಜಾಗವನ್ನು ಹುಡುಕಿ ಮನೆ ಕಳ್ಳತನಕ್ಕೆ ಯತ್ನ ಮಾಡುವಂಥದ್ದು. ಅದರಲ್ಲೂ ಕೂಡ ಈ ಡಕಾಯಿತರ ಕೈಯಲ್ಲಿ ಒಂದಿಷ್ಟು ಕಬ್ಬಿಣದ ಸಲಕರಣೆಗಳನ್ನು ಹೊಡಲಿಕ್ಕೆ ಮುಂದಾಗಿದ್ದಂತೆ, ಕೊಲೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅದಲ್ಲದೆ ವೃದ್ಧ ಮಹಿಳೆ ಏನಿದ್ದಾರೆ ಅವರ ಕೀಳ್ತಕ್ಕಂಥ ಓಲೆಯನ್ನು ಕೂಡ ಅವರೇ ಬಿಚ್ಕೊಂಡಿರುವಂಥದ್ದು. ಮೂಗಿನಲ್ಲಿರುವ ಮೂಗ್ಬಟ್ಟನ್ನು ಕೇಳಿದ್ರಂತೆ, ಅದು ಬರಲ್ಲ ಅಂದ ನಂತರ ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಪ್ರಸ್ತುತ ಅಜ್ಜಿಯವರೇ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಂತಾದರೆ ಕಳ್ಳರು ಈಗ ಡಕಾಯಿತಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಯಾವುದೇ ಪ್ರಾಣಿಹಾನ ಮಾಡದೆ ಒಂದಿಷ್ಟು ಚಿಕ್ಕ ಬಂಗಾರ ಮತ್ತು ಬೆಳ್ಳಿ ಅವರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೊಂದು ಎಚ್ಚೆತ್ತ ಪೊಲೀಸರು ಆ ಕಳ್ಳರನ್ನ ಹಿಡಿದು ಡಕಾಯಿತಿ ಮಾಡುವ ಜನರನ್ನು ದೂರ ಇಡಲಿ, ಜನರಿಗೆ ನೆಮ್ಮದಿ ನಿದ್ದೆ ಬರಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ಡಕಾಯಿತರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಒಂಟಿ ಮನೆಯನ್ನೇ ಏನೋ ಒಂದು ರೀತಿ ಟಾರ್ಗೆಟ್ ಮಾಡುವ ಮುಖಾಂತರ ಡಿಪೋ ಹಿಂದಿನ ರಸ್ತೆ ಅಂದರೆ ಸರಿಸುಮಾರು ಹೈವೇ ಪಕ್ಕದಲ್ಲಿರುವಂತಹ ಒಂಟಿ ಮನೆ ಏನಿದೆ ಆ ಮನೆಯನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ನಾನು ಇವತ್ತು ಅದೇ ಶಾಮನಗೌಡರ ಮನೆಯಲ್ಲಿದ್ದೇನೆ. ಇದೊಂದು ವೃದ್ಧ ಮತ್ತು ಪ್ರತಿಪತ್ನಿ ಇರುವಂಥ ಮನೆ. ಪ್ರಮುಖವಾಗಿ ದಿನನಿತ್ಯ ಮನೆ ಇರ್ತಾರೆ, ಮಕ್ಕಳೆಲ್ಲ ಒಂದೊಂದು ಕಡೆ ಓದಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಅಲ್ಲಲ್ಲಿ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ವೃದ್ಧ ಮಹಿಳೆ ಮತ್ತು ಶಾಮನಗೌಡರು ಇಬ್ಬರು ಮನೆಯಲ್ಲಿದ್ದಾಗ ಕದೀಮರು 5-6 ಜನ ಕದೀಮರು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ತೋರಿಸ್ತೀನಿ ನೋಡು, ಇದು ಅಲಂಕಾರಿಕ ವಸ್ತುವಾಗಿ ಬಳಕೆ ಮಾಡಲಿಕ್ಕೆ ಹಾಕಿರುವಂಥ ಈ ದಾರಗಳಿಂದ ಕಟ್ಟನ್ ಮಾಡಿ ಈ ವೃದ್ಧ ದಂಪತಿಗಳಿಬ್ಬರನ್ನ ಕಟ್ಟಿ ಹಾಕಿ ಕಳ್ಳತನಕ್ಕೆ ಮುಂದಾಗಿದ್ದರು ಅಂತ ಹೇಳ್ಬೋದು. ಯಾಕಂದರೆ ಪ್ರಮುಖವಾಗಿ ಮಕ್ಕಳು ಓದು ಮತ್ತು ಕೆಲಸ ಅಂಥೇಳಿ ಬೇರೆ ಜಿಲ್ಲೆಗಳಲ್ಲಿದ್ದಾರೆ. ಆ ರೀತಿಯಾಗಿರುವಂಥ ಪ್ರಮುಖವಾಗಿ ಈ ಮನೆಗೆ ನುಗ್ಗಿದ ಬಳಿಕ ಇವರಿಬ್ಬರನ್ನು ಕಟ್ಟಿ ಹಾಕ್ತಾರಂತೆ. ಕಟ್ಟಿ ಹಾಕಿದ ಬಳಿಕ ಇದು ಮಲಗುವಂಥ ಬೆಡ್ರೂಮ್. ಇದು ಈ ಬೆಡ್ರೂಮಲ್ಲಿ
ಈ ತಿಜೋರಿ ಏನಿದೆ ಈ ತಿಜೋರಿಯನ್ನು ಬಲವಂತವಾಗಿ ಮುರಿಯುವ ಕೆಲಸ ಮಾಡಿದ್ದಾರೆ. ಮುರಿದಾದ ಬಳಿಕ ಒಂದಿಷ್ಟು ಬೆಳ್ಳಿ ಮತ್ತು ಬಂಗಾರದ ಸಾಮಗ್ರಿಗಳೇನಿರ್ತವೆ ಅವುಗಳನ್ನು ಹೊತ್ತೊಯ್ಯುವಲ್ಲಿ ಕಳ್ಳರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೀಟ್ ಪೊಲೀಸರು ಬರ್ತಾರೆ, ಆದರೆ ಊರು ಹೊರಗಿರೋದ್ರಿಂದ ಬೀಟ್ ಪೊಲೀಸರು ಬಂದಿಲ್ಲ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಈ ರೀತಿ ಆಗೋದ್ರಿಂದ ಕಳ್ಳತನ ಮಾಡಲಿಕ್ಕೆ ಕದಿಮರು ಮುಂದಾಗಿದ್ದರು. ಹೀಗಾಗಿ ಒಂದಿಷ್ಟು ಮನೆ ಇರ್ತಕ್ಕಂಥ ಆಭರಣ ಸರಿಸುಮಾರು ಒಂದು 80,000ಕ್ಕೂ ಅಧಿಕ ಮೌಲ್ಯದ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳು, ಒಂದು 5ರಿಂದ 10,000 ರೂಪಾಯಿ ಕ್ಯಾಶ್ ಇತ್ತಂತೆ. ಆ ಕ್ಯಾಶನ್ನು ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಕಳ್ಳರು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಬೀಟ್ ಪೊಲೀಸರು ಓಡಾಡದೇ ಇರುವಂಥ ಜಾಗವನ್ನು ಹುಡುಕಿ ಮತ್ತು ವಯೋವೃದ್ಧರಿಬ್ಬರು ಇರುವಂಥ ಜಾಗವನ್ನು ಹುಡುಕಿ ಮನೆ ಕಳ್ಳತನಕ್ಕೆ ಯತ್ನ ಮಾಡುವಂಥದ್ದು. ಅದರಲ್ಲೂ ಕೂಡ ಈ ಡಕಾಯಿತರ ಕೈಯಲ್ಲಿ ಒಂದಿಷ್ಟು ಕಬ್ಬಿಣದ ಸಲಕರಣೆಗಳನ್ನು ಹೊಡಲಿಕ್ಕೆ ಮುಂದಾಗಿದ್ದಂತೆ, ಕೊಲೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅದಲ್ಲದೆ ವೃದ್ಧ ಮಹಿಳೆ ಏನಿದ್ದಾರೆ ಅವರ ಕೀಳ್ತಕ್ಕಂಥ ಓಲೆಯನ್ನು ಕೂಡ ಅವರೇ ಬಿಚ್ಕೊಂಡಿರುವಂಥದ್ದು. ಮೂಗಿನಲ್ಲಿರುವ ಮೂಗ್ಬಟ್ಟನ್ನು ಕೇಳಿದ್ರಂತೆ, ಅದು ಬರಲ್ಲ ಅಂದ ನಂತರ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಪ್ರಸ್ತುತ ಅಜ್ಜಿಯವರೇ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಂತಾದರೆ ಕಳ್ಳರು ಈಗ ಡಕಾಯಿತಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಯಾವುದೇ ಪ್ರಾಣಿಹಾನಿ ಮಾಡದೆ ಒಂದಿಷ್ಟು ಚಿಕ್ಕ ಬಂಗಾರ ಮತ್ತು ಬೆಳ್ಳಿ ಅವುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೊಂದು ಎಚ್ಚೆತ್ತ ಪೊಲೀಸರು ಆ ಕಳ್ಳರನ್ನ ಹಿಡಿದು ಡಕಾಯಿತಿ ಮಾಡುವ ಜನರನ್ನು ದೂರ ಇಡಲಿ, ಜನರಿಗೆ ನೆಮ್ಮದಿ ನಿದ್ದೆ ಬರಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ಡಕಾಯಿತರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಒಂಟಿ ಮನೆಯನ್ನೇ ಏನೋ ಒಂದು ರೀತಿ ಟಾರ್ಗೆಟ್ ಮಾಡುವ ಮುಖಾಂತರ ಡಿಪೋ ಹಿಂದಿನ ರಸ್ತೆ ಅಂದರೆ ಸರಿಸುಮಾರು ಹೈವೇ ಪಕ್ಕದಲ್ಲಿರುವಂತಹ ಒಂಟಿ ಮನೆ ಏನಿದೆ ಆ ಮನೆಯನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ನಾನು ಇವತ್ತು ಅದೇ ಶಾಮನಗೌಡರ ಮನೆಯಲ್ಲಿದ್ದೇನೆ. ಇದೊಂದು ವೃದ್ಧ ಮತ್ತು ಪ್ರತಿಪತ್ನಿ ಇರುವಂಥ ಮನೆ. ಪ್ರಮುಖವಾಗಿ ದಿನನಿತ್ಯ ಮನೆ ಇರ್ತಾರೆ, ಮಕ್ಕಳೆಲ್ಲ ಒಂದೊಂದು ಕಡೆ ಓದಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಅಲ್ಲಲ್ಲಿ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ವೃದ್ಧ ಮಹಿಳೆ ಮತ್ತು ಶಾಮನಗೌಡರು ಇಬ್ಬರು ಮನೆಯಲ್ಲಿದ್ದಾಗ ಕದಿಮರು 5-6 ಜನ ಕದಿಮರು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ತೋರಿಸ್ತೀನಿ ನೋಡು, ಇದು ಅಲಂಕಾರಿಕ ವಸ್ತುವಾಗಿ ಬಳಕೆ ಮಾಡಲಿಕ್ಕೆ ಹಾಕಿರುವಂಥ ಈ ದಾರಗಳಿಂದ ಕಟ್ಟನ್ನು ಮಾಡಿ ಈ ವೃದ್ಧ ದಂಪತಿಗಳಿಬ್ಬರನ್ನು ಕಟ್ಟಿ ಹಾಕಿ ಕಳ್ಳತನಕ್ಕೆ ಮುಂದಾಗಿದ್ದರು ಅಂತ ಹೇಳ್ಬೋದು. ಯಾಕಂದರೆ ಪ್ರಮುಖವಾಗಿ ಮಕ್ಕಳು ಓದು ಮತ್ತು ಕೆಲಸ ಅಂಥೇಳಿ ಬೇರೆ ಜಿಲ್ಲೆಗಳಲ್ಲಿದ್ದಾರೆ. ಆ ರೀತಿಯಾಗಿರುವಂಥ ಪ್ರಮುಖವಾಗಿ ಈ ಮನೆಗೆ ನುಗ್ಗಿದ ಬಳಿಕ ಇವರಿಬ್ಬರು ಕಟ್ಟಿ ಹಾಕ್ತಾರಂತೆ. ಕಟ್ಟಿ ಹಾಕಿದ ಬಳಿಕ ಇದು ಮಲಗುವಂಥ ಬೆಡ್ರೂಮ್. ಇದು ಈ ಬೆಡ್ರೂಮಲ್ಲಿ ಈ ತಿಜೋರಿ ಏನಿದೆ ಈ ತಿಜೋರಿಯನ್ನು ಬಲವಂತವಾಗಿ ಮುರಿಯುವ ಕೆಲಸ ಮಾಡಿದ್ದಾರೆ. ಮುರಿದಾದ ಬಳಿಕ ಒಂದಿಷ್ಟು ಬೆಳ್ಳಿ ಮತ್ತು ಬಂಗಾರದ ಸಾಮಗ್ರಿಗಳೇನಿರ್ತವೆ ಅವುಗಳನ್ನು ಹೊತ್ತೊಯ್ಯುವಲ್ಲಿ ಕಳ್ಳರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೀಟ್ ಪೊಲೀಸರು ಬರ್ತಾರೆ, ಆದರೆ ಊರು ಹೊರಗಿರೋದ್ರಿಂದ ಬೀಟ್ ಪೊಲೀಸರು ಬಂದಿಲ್ಲ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಈ ರೀತಿ ಆಗೋದ್ರಿಂದ ಕಳ್ಳತನ ಮಾಡಲಿಕ್ಕೆ ಕದಿಮರು ಮುಂದಾಗಿದ್ದರು. ಹೀಗಾಗಿ ಒಂದಿಷ್ಟು ಮನೆ ಇರ್ತಕ್ಕಂಥ ಆಭರಣ ಸರಿಸುಮಾರು ಒಂದು 80,000ಕ್ಕೂ ಅಧಿಕ ಮೌಲ್ಯದ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳು, ಒಂದು 5ರಿಂದ 10,000 ರೂಪಾಯಿ ಕ್ಯಾಶ್ ಇತ್ತಂತೆ. ಆ ಕ್ಯಾಶನ್ನು ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಕಳ್ಳರು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಬೀಟ್ ಪೊಲೀಸರು ಓಡಾಡದೇ ಇರುವಂಥ ಜಾಗವನ್ನು ಹುಡುಕಿ ಮತ್ತು ವಯೋವೃದ್ಧರಿಬ್ಬರು ಇರುವಂಥ ಜಾಗವನ್ನು ಹುಡುಕಿ ಮನೆ ಕಳ್ಳತನಕ್ಕೆ ಯತ್ನ ಮಾಡುವಂಥದ್ದು. ಅದರಲ್ಲೂ ಕೂಡ ಈ ಡಕಾಯಿತರ ಕೈಯಲ್ಲಿ ಒಂದಿಷ್ಟು ಕಬ್ಬಿಣದ ಸಲಕರಣೆಗಳನ್ನು ಹೊಡಲಿಕ್ಕೆ ಮುಂದಾಗಿದ್ದಂತೆ, ಕೊಲೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅದಲ್ಲದೆ ವೃದ್ಧ ಮಹಿಳೆ ಏನಿದ್ದಾರೆ ಅವರ ಕೀಳ್ತಕ್ಕಂಥ ಓಲೆಯನ್ನು ಕೂಡ ಅವರೇ ಬಿಚ್ಕೊಂಡಿರುವಂಥದ್ದು. ಮೂಗಿನಲ್ಲಿರುವ ಮೂಗ್ಬಟ್ಟನ್ನು ಕೇಳಿದ್ರಂತೆ, ಅದು ಬರಲ್ಲ ಅಂದ ನಂತರ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಪ್ರಸ್ತುತ ಅಜ್ಜಿಯವರೇ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಂತಾದರೆ ಕಳ್ಳರು ಈಗ ಡಕಾಯಿತಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಯಾವುದೇ ಪ್ರಾಣಿಹಾನಿ ಮಾಡದೆ ಒಂದಿಷ್ಟು ಚಿಕ್ಕ ಬಂಗಾರ ಮತ್ತು ಬೆಳ್ಳಿ ಅವುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೊಂದು ಎಚ್ಚೆತ್ತ ಪೊಲೀಸರು ಆ ಕಳ್ಳರನ್ನ ಹಿಡಿದು ಡಕಾಯಿತಿ ಮಾಡುವ ಜನರನ್ನು ದೂರ ಇಡಲಿ, ಜನರಿಗೆ ನೆಮ್ಮದಿ ನಿದ್ದೆ ಬರಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.